ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ತಿರುನೆಲ್ವೇಲಿಯ ಗಣೇಶನ್ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ನಾನು ತಿರುನೆಲ್ವೇಲಿಯ ಜೀವ ವಿಮಾ ನಿಗಮದ ಗೃಹ ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ 27 ವರ್ಷಗಳಿಂದ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತನಾಗಿದ್ದೇನೆ. ನನ್ನ ಜೀವನದಲ್ಲಿ ತಿಂಗಳಿಗೆ 5,000 ರೂಪಾಯಿ ಸಂಪಾದಿಸುವುದೇ ಅತ್ಯಂತ ಕಷ್ಟವಾಗಿದ್ದ ಕಾಲವೂ ಇತ್ತು. ಜೀವನವು ನಿರಂತರ ಹೋರಾಟವಾಗಿತ್ತು ಮತ್ತು ಆರ್ಥಿಕ ಸ್ಥಿರತೆ ದೂರದ ಕನಸಿನಂತಿತ್ತು. 1999ರಲ್ಲಿ ನಾನು ಭಗವದ್ ಧರ್ಮದ ಮಾರ್ಗವನ್ನು ಪ್ರವೇಶಿಸಿದೆ. ಆ ಕ್ಷಣದಿಂದಲೇ ನನ್ನ ಜೀವನ ನಿಧಾನವಾಗಿ ಬದಲಾಗಲು ಆರಂಭವಾಯಿತು. ನಂತರ ನಾನು ಜೀವವಿಮಾ ನಿಗಮದ ಗೃಹ ಹಣಕಾಸು ಸಲಹೆಗಾರನಾದೆ. ಆನಂತರ ನನ್ನ ಆರ್ಥಿಕ ಸ್ಥಿತಿಯಲ್ಲಿ ಸ್ಪಷ್ಟವಾದ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಲು ಆರಂಭಿಸಿದೆ. ಪ್ರತಿಯೊಂದು ಹೋಮ ಮತ್ತು ದರ್ಶನಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ಈ ಆಧ್ಯಾತ್ಮಿಕ ಮಾರ್ಗದೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನನ್ನ ಜೀವನ ಕ್ರಮೇಣ ಮೇಲೇರತೊಡಗಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾವು ಉತ್ತಮ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಹೊಂದಿದೆವು. ಇಂದು ನನ್ನ ಅಧೀನದಲ್ಲಿ 8 ಮಂದಿ ಕೆಲಸ ಮಾಡುತ್ತಿದ್ದಾರೆ. ನನ್ನ ಕುಟುಂಬವನ್ನಷ್ಟೇ ಅಲ್ಲದೆ ಇತರರನ್ನೂ ಸಹ ಬೆಂಬಲಿಸಲು ನನಗೆ ಸಾಧ್ಯವಾಗುತ್ತಿರುವುದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನನ್ನನ್ನು ಈ ಜೀವನದ ಹಂತಕ್ಕೆ ಏರಿಸಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾಮಾಣಿಕ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಭಗವದ್ ಧರ್ಮವನ್ನು ಪ್ರವೇಶಿಸುವ ಮೊದಲು ನಾನು ಸೈಕಲ್ನಲ್ಲಿ ಮಾತ್ರ ಸಂಚರಿಸುತ್ತಿದ್ದೆ ಮತ್ತು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆ. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಈಗ ನನ್ನ ಬಳಿ 2 ಕಾರುಗಳು ಮತ್ತು 2 ಸ್ವಂತ ಮನೆಗಳಿವೆ. ಎಲ್ಲಕ್ಕಿಂತ ಮಹತ್ತರವಾದ ಆಶೀರ್ವಾದವೆಂದರೆ ಇಂದು ನನ್ನ ಮಗಳು ಪ್ರಸಿದ್ಧ ವೈದ್ಯೆಯಾಗಿರುವುದು. ಇದು ನನ್ನ ಜೀವನದಲ್ಲಿ ಜೀವಂತ ಪವಾಡದಂತೆ ಅನುಭವವಾಗುತ್ತದೆ. ನನ್ನ ಹೋರಾಟಗಳನ್ನು ಸ್ಥಿರತೆಯಾಗಿ, ಸಂಶಯಗಳನ್ನು ನಂಬಿಕೆಯಾಗಿಸಿ ನನ್ನ ಜೀವನವನ್ನು ಕೃಪೆಯ ಸಾಕ್ಷಿಯಾಗಿ ಪರಿವರ್ತಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆ ಮತ್ತು ದೈವಿಕ ಅನುಗ್ರಹದ ಮಳೆಗೆ ನಾನು ಕೃತಜ್ಞತೆಯಿಂದ ನಮಸ್ಕರಿಸುತ್ತೇನೆ.